ವೆಲ್ಕಮ್ ಟು ಎಡು ಕರ್ನಾಟಕ. ಇಲ್ಲಿ ತುಂಬಾ ಜನ ಕೆಇಸಿಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಡೌಟ್ ಗಳಿರುತ್ತೆ. ಈ ಸಲ ಕೆಇಸಿಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವಾಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಅದರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ ಕೆಇ ಅವರ ಕಡೆಯಿಂದ ಒಂದು ಅಫೀಸಿಯಲ್ ಆಗಿ ಅಪ್ಡೇಟ್ ಕೂಡ ಬಂದಿದೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅದರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಕೆಇದವರು, ಮತ್ತೆ ಅದರಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ, ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಕೆಇಸಿಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಏನೆಲ್ಲ ಪ್ರೋಸೆಸ್ ಗಳಿರುತ್ತೆ, ಈ ಸಲ ಆನ್ಲೈನ್ ಅಲ್ಲಿ ನಡೆಯುತ್ತಾ ಅಥವಾ ಆಫ್ಲೈನ್ ಅಲ್ಲಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ. ನಿಮಗೆ ಕೌನ್ಸಿಲಿಂಗ್ ಎಂಡ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಶನ್ ಗಳು ಬರ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈಗ ಕೆಇ ಕಡೆಯಿಂದ ಏನೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ಕೆಇಸಿಟಿ ವಿದ್ಯಾರ್ಥಿಗಳಿಗೆ ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಈ ಸಲ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯುತ್ತೆ. ಅಂದ್ರೆ ಎರಡೂ ಕೂಡ ಒಂದೇ ಸಲ ನಡೆಯುತ್ತೆ ಕೌನ್ಸಿಲಿಂಗ್. ಕೆಇಸಿಟಿ ವಿದ್ಯಾರ್ಥಿಗಳಿಗೆ ಒನ್ ಟೈಮ್ ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಒನ್ ಟೈಮ್ ನಡೆಯಲ್ಲ. ಎರಡೂ ಕೂಡ ಒಂದೇ ಸಲ ಕೌನ್ಸಿಲಿಂಗ್ ನಡೆಯುತ್ತೆ. ಮತ್ತೆ ಅಂದ್ರೆ ಇಲ್ಲಿ ಕೆಇಸಿಟಿ ಮತ್ತೆ ನೀಟ್ ಎಲ್ಲಾ ಕೌನ್ಸಿಲಿಂಗ್ ಪ್ರೋಸೆಸ್ ಏನಿರುತ್ತೆ ಅದು ಕೂಡ ಒಂದೇ ಟೈಮ್ ನಡೆಯುತ್ತೆ. ಮತ್ತೆ ರಿಸಲ್ಟ್ ಕೂಡ ಆನ್ ದ ಟೈಮ್ ಅಂದ್ರೆ ಒಂದೇ ಟೈಮ್ ಅಲ್ಲಿ ನಿಮಗೆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಈಗ ನೀಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ತುಂಬಾ ಜನ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ, ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕೆಇದವರು ಕೌನ್ಸಿಲಿಂಗ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಇಲ್ಲಿ ಕೆಇಸಿಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಗಳು ಒಂದೇ ಟೈಮ್ ನಡೆಯುತ್ತೆ ಅಂತ ಹೇಳಿದ್ರೆ ಈಗ ಕೆಇಸಿಟಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಇನ್ನು ಕೂಡ ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ನೀಟ್ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ನೀಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಕೆಇಸಿಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಅದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದಾದ್ಮೇಲೆ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಡೌಟ್ ಇರುತ್ತೆ, ಯಾವ ರೀತಿ ನಾವು ಕೌನ್ಸಿಲಿಂಗ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ ಡೌಟ್ ಇರುತ್ತೆ. ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಏನ್ ಹಾಕಿರ್ತಾರ, ಕೆಇಸಿಟಿ ಆಗಿರ್ಬೋದು ಅಥವಾ ನೀಟ್ ಅಪ್ಲಿಕೇಶನ್ ಏನ್ ಹಾಕಿರ್ತಾರ, ಆವಾಗಲೇ ನಿಮ್ದು ರಿಜಿಸ್ಟ್ರೇಷನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿರುತ್ತೆ. ಇದಕ್ಕೆ ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಸಪರೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಏನು ಕೂಡ ರೂಲ್ಸ್ ಇರೋದಿಲ್ಲ. ಅಪ್ಲಿಕೇಶನ್ ಹಾಕುವಾಗಲೇ ನಿಮ್ದು ರಿಜಿಸ್ಟ್ರೇಷನ್ ಏನಿದೆ ಅದು ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ಮೇಲೆ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೆ. ಅಂದ್ರೆ ಅದರಲ್ಲಿ ನಿಮ್ದು ರ್ಯಾಂಕಿಂಗ್ ಆಗಿರಬಹುದು, ಅಂದ್ರೆ ಕೆಇಸಿಟಿ ರ್ಯಾಂಕಿಂಗ್ ಅಥವಾ ನೀಟ್ ರ್ಯಾಂಕಿಂಗ್ ಆಗಿರಬಹುದು, ಮತ್ತೆ ನಿಮ್ದು ಕ್ಯಾಟಗರಿ ಮತ್ತೆ ರಿಸರ್ವೇಶನ್ ಗಳು ಎಲ್ಲೆಲ್ಲಿ ಅಂದ್ರೆ ಏನೇನು ಅಪ್ಲಿಕೇಬಲ್ ಆಗುತ್ತೆ ಅದೆಲ್ಲ ಡೀಟೇಲ್ಸ್ ಕೂಡ ಆ ಒಂದು ಸ್ಲಿಪ್ ಅಲ್ಲಿ ಇರುತ್ತೆ. ಅದು ನಿಮ್ಗೆ ಬಂತು ಅಂತ ಹೇಳಿದ್ರೆ ನೀವು ಕೂಡ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇಲ್ಲಿ ಕೆಇದವರು ಇನ್ನೂ ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಒಂದು ಲಿಂಕ್ ನ ಬಿಟ್ಟಿಲ್ಲ, ಅಂದ್ರೆ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಸದ್ಯದಲ್ಲಿ ನಿಮಗೆ ಒಂದು ಲಿಂಕ್ ನ ಕೂಡ ಬಿಡ್ತಾರೆ. ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಿಕೊಂಡು ಆ ಒಂದು ಲಿಂಕ್ ನ ಕ್ಲಿಕ್ ಮಾಡಿಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅದರ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಆ ಒಂದು ಸೀಕ್ರೆಟ್ ಕೀ ನೀವು ಹಾಕಿದ್ರೆ ಮಾತ್ರ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಎಲ್ಲಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡಕ್ಕಾಗೋದು, ಆಪ್ಷನ್ ಎಂಟ್ರಿ ಮಾಡಕ್ಕಾಗೋದು, ಸೀಟ್ ಅಲಾಟ್ಮೆಂಟ್ ನಿಮಗೆ ಆಗುತ್ತೆ. ಆ ಒಂದು ಸೀಕ್ರೆಟ್ ಕೋಡ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಈ ಸಲ ಏನೋ ಒಂದು ಸೀಕ್ರೆಟ್ ಕೀ ಅಥವಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಗಳು ಆಗಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಈ ಸಲ ನಿಮಗೆ ಫೇಸ್ ರಿಕಗ್ನೈಸೇಷನ್ ಇಂದ ಅಲ್ಲಿ ಲಾಗಿನ್ ಆಗುವಂತ ಚಾನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ವೇಟ್ ಮಾಡಿ, ಮತ್ತೆ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದ್ರೆ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದಾರೆ. ಯುಜಿಸಿಇಟಿ ಅರ್ಜಿ ಮುದ್ರಣ ಲಿಂಕ್ ಅಂತ ಒಂದು ಲಿಂಕ್ ನ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ನಿಮ್ದು ಏನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಆಮೇಲೆ ನಿಮ್ಗೆ ಎಲ್ಲಾ ಪ್ರೋಸೆಸ್ ಆಗಿ ಆಪ್ಷನ್ ಎಂಟ್ರಿ ಆದ್ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡುವಾಗ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡುವಂತ ಟೈಮ್ ಅಲ್ಲಿ ನೀವು ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ ಗಳ ಲಿಸ್ಟ್ ಅಲ್ಲಿ ಇಲ್ಲಿ ನಿಮಗೆ ಕೆಇಸಿಟಿ ಅಪ್ಲಿಕೇಶನ್ ಫಾರ್ಮ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಲೇ ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಲಿಂಕ್ ಏನಿರುತ್ತೆ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಬೇಡಿ. ತುಂಬಾನೇ ಯೂಸ್ ಆಗುತ್ತೆ. ಇನ್ನೇನು ಸದ್ಯದಲ್ಲಿ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನೀಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಆದಷ್ಟು ಬೇಗ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ನಿಮ್ದು ಕೌನ್ಸಿಲಿಂಗ್ ಎಂಡ್ ಆಗೋವರೆಗೂ, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಎಲ್ಲ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಶನ್ಗಳು ಬರ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ಒಂದು ವಿಡಿಯೋನ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.